ಒಂದು ದೊಡ್ಡ ಹವಾನೆ ಕ್ರಿಯೇಟ್ ಮಾಡುತ್ತೆ. ಆ ರೆಕಾರ್ಡ್ನ ಬೀಟ್ ಮಾಡೋದು, ಆ ರೆಕಾರ್ಡ್ನ ಮುರಿಯೋಕೆ ಸಾಧ್ಯ ಒಬ್ಬರಿಂದನೇ. ದ್ಯಾಟ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ರಾಕಿ ಬಾಯ್ ಹಿಮ್ಸೆಲ್ಫ್. ಹಾಯ್, ಹಲೋ, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹಾಕ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋದು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ಕರ್ನಾಟಕದ ಜನತೆಗೂ ಮಕರ ಸಂಕ್ರಾಂತಿಯ ಹಾರ್ದಿಕ 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 ಶುಭಾಶಯಗಳು. ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಈ ಡೈಲಾಗ್ನ ಯಶ್ ಅವರು 8 ವರ್ಷ ಹಿಂದೆನೇ ಹೊಡೆದಿದ್ರು. 2014 ಮಿಸ್ಟರ್ ಮಿಸಸ್ ರಾಮಾಚಾರಿ ರಿಲೀಸ್ ಆದಾಗ. ಆ್ಯಂಡ್ ಅವತ್ತಿಂದ ಇಲ್ಲಿವರೆಗೂ ಅದನ್ನು ಪದೇ 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 ಪ್ರೂವ್ ಮಾಡ್ಕೋತಾನೆ ಬಂದಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ KGF 1, KGF 2 ಆ್ಯಂಡ್ ನೌ ಇವಾಗ ಟಾಕ್ಸಿಕ್. ಅದು ಮಾಡೋ ಮೂವೀಸಲ್ಲಾಗಲಿ, ರೆಕಾರ್ಡ್ಸಲ್ಲಾಗಲಿ, ಅಥವಾ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಾಗಲಿ ಒಂದೇ ಒಂದು ಹೆಸರು ಬರೋದು, ಅದು ನಮ್ಮ ಕನ್ನಡದ ಹೆಮ್ಮೆ, ದ ಬಾಕ್ಸ್ ಆಫೀಸ್ ಮಾನ್ಸ್ಟರ್, ದ ಒನ್ ಆ್ಯಂಡ್ ಓನ್ಲಿ ರಾಕಿಂಗ್ ಸ್ಟಾರ್ ಯಶ್. ಸೊ ನಿಮಗೆಲ್ಲ ಗೊತ್ತಾಗಿದೆ, ರಾಕಿಂಗ್ ಸ್ಟಾರ್ ಯಶ್ ಬರ್ಡೇ ದಿನ ಟಾಕ್ಸಿಕ್ ಟೀಮಿಂದ ಒಂದು ಟೀಸರ್, ಸ್ಮಾಲ್ ಟೀಸರ್ ರಿಲೀಸ್ ಮಾಡ್ತಾರೆ. ನೀವು ಟೀಸರ್ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ ಒಂದು ಬರ್ಡೇ ಪಿಕ್ ಅಂತ ಹೇಳ್ಬೋದು. ಆ ಒಂದು ಬರ್ಡೇ ಪಿಕ್ಕು ಇಡೀ ಯೂಟ್ಯೂಬಲ್ಲೇ ಒಂದು ದೊಡ್ಡ ಟ್ರೆಂಡಿಂಗ್ ಆಗಿ ಹೋಗುತ್ತೆ. ಆ್ಯಂಡ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ, ಹಿಂದಿ ಆಗಲಿ, ತೆಲುಗು ಆಗಲಿ, ತಮಿಳ್ ಆಗಲಿ, ಎಲ್ಲ ಪೇಜಸಲ್ಲೂ ಒಂದು ದೊಡ್ಡ ಹವಾನೆ ಕ್ರಿಯೇಟ್ ಮಾಡುತ್ತೆ. ಸೊ ಈ ಬರ್ಡೇ ಪಿಕ್ ಇವಾಗ ಎಲ್ಲೆಲ್ಲೂ ಟ್ರೆಂಡಿಂಗ್ ನಂಬರ್ 1. May I come in? वो क्या इतना बड़ा गैंगस्टर था? Monster. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವಾಗ ಬರೋ ಪರಭಾಷೆ ಚಿತ್ರಗಳು, ಬೇರೆ ಭಾಷೆ ಚಿತ್ರಗಳು ನಮ್ಮ ಕನ್ನಡ ಭಾಷೆ ಕಂಪೇರ್ ಮಾಡಕತ್ತಾರಂತಂದ್ರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ KGF ಆ್ಯಂಡ್ KGF 2. ಇವಾಗಂತಲ್ಲ, ಇನ್ನೂ 10 ವರ್ಷ ಆದರೂ ಅವ್ರು ಕಂಪೇರ್ ಮಾಡ್ತಾನೆ ಇರ್ತಾರೆ KGF ಮತ್ತು KGF 2ಗೆ. ಆ ರೀತಿನ ಒಂದು ರೆಕಾರ್ಡ್ ಸೃಷ್ಟಿ ಮಾಡಿದ್ದು ನಮ್ಮ ಹೆಮ್ಮೆಯ ಕನ್ನಡದ KGF ಆ್ಯಂಡ್ KGF 2. ನನಗಿನ್ನೂ ನೆನಪೈತಿ, ಯಾರೋ ಒಬ್ಬ ತೆಲುಗು ಡೈರೆಕ್ಟರು, ಅಸಿಸ್ಟೆಂಟ್ ಡೈರೆಕ್ಟರು ಗೊತ್ತಿಲ್ಲ, ಆ ಮನುಷ್ಯ ಏನಂತ ಹೇಳ್ತಾನಂದರೆ, ಒಂದು ಫಿಲ್ಮ್ ರಿಲೀಸ್ ಮಾಡ್ಬೇಕಾದ್ರೆ, ಅವನು ವರ್ಕ್ ಮಾಡಿರೋ ಒಂದು ಫಿಲ್ಮ್ ರಿಲೀಸ್ ಮಾಡ್ಬೇಕಾದ್ರೆ, ಆ ಫಿಲ್ಮ್ ಹೆಸರು ಹೇಳ್ತೀನಿ, ಅದೇನು ನನಗೇನು ದೊಡ್ಡ ಮಾತಲ್ಲ, ಪುಷ್ಪ 1 ರಿಲೀಸ್ ಮಾಡಬೇಕಾದ್ರೆ ಈ ಮನುಷ್ಯ ಒಂದು ಮಾತು ಹೇಳ್ತಾನೆ, 10 KGF ಸೇರಿದ್ರೆ 1 ಪುಷ್ಪ ಅಂಥೇಳಿ. ಸೊ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು, ಅವ್ರ ಮೂವಿನ ಪ್ರಮೋಟ್ ಮಾಡೋಕ್ಕಂತ KGFಗೆ ಕಂಪೇರ್ ಮಾಡೋದು. ಸೊ ನಮಗೆ KGF ಲೆವೆಲ್ ನಾವು ಮಾಡಿದ್ದೀವಿ, KGFಗಿಂತ ಚೆನ್ನಾಗಿ ಮಾಡಿದ್ದೀವಿ, 10 KGF ಸೇರಿದ್ರೆ 1 ಪುಷ್ಪ. ಸೊ ಅವ್ರ ಮೂವಿನ ಪ್ರಮೋಟ್ ಮಾಡೋಕ್ಕಂತ ಹೇಳ್ಬಿಟ್ಟು ಇವು ನಮ್ಮ ಮೂವಿ ಜೊತೆ ಕಂಪೇರ್ ಮಾಡೋದು. ಸೊ ದಟ್ ಅವ್ರಿಗೆ ಆ ರೀಚಬಿಲಿಟಿ ಸಿಗುತ್ತೆ. ಓ, ಜನ ಹೋಗಿ ಮಾತಾಡ್ತಾರೆ, ಓ KGF ಲೆವೆಲ್ ಐತೆ, ಓ KGFಗಿಂತ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು. ಬರೀ ಇಂಥದೆಯ. ಸೊ ಅರ್ಥ ಮಾಡ್ಕೊಳ್ಳಿ, ಒಂದು KGF 2 ಇವ್ರ ತಲೆನ ಎಷ್ಟು ಕೆಡಿಸಿದೆ ಅಂತ ಹೇಳ್ಬಿಟ್ಟು, ಬೇರೆ ಭಾಷೆ ಚಿತ್ರಗಾರನ, ಬೇರೆ ಭಾಷೆ ಡೈರೆಕ್ಟರ್ಗಳನ್ನ. ಯಾರೋ 10 ಜನ ನೋಡು ಡಾನ್ ಆದವನಲ್ಲ ಕಣೋ ನಾನು ಹೊಡೆದಿರೋ 10 ಜನನ ಡಾನೆ. ಹಾಗೆ ನಾ ಇನ್ನೊಂದು ಇಂಟರ್ವ್ಯೂ ನೋಡಕತ್ತಿದ್ದೆ, ಎಲ್ಲೋ ತೆಲುಗುದಾಗೋ, ಐ ಥಿಂಕ್ ತೆಲುಗುನ ಅನ್ಸುತ್ತೆ. ಅದ್ರಾಗ ಇನ್ನೊಬ್ಬ ಡೈರೆಕ್ಟರ್ ಅಂತಾನೆ, ನಾವು KGFನ ರೆಕಾರ್ಡ್ ಬೀಟ್ ಮಾಡಬೇಕು, KGFನ ರೆಕಾರ್ಡ್ ಬೀಟ್ ಮಾಡೋತ್ರ ಸಿನಿಮಾ ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ನೋಡಿದ್ಮೇಲೆ ಅರ್ಥ ಆಗೈತೆ ನಮಗೆ, ಒಂದು ಕನ್ನಡ ಸಿನಿಮಾ ಯಾವ ಲೆವೆಲ್ ರೀಚ್ ಆಗೈತೆ ಅಂತ ಹೇಳಿ. ಇವಾಗ ಮತ್ತೆ ಅದೇ ಲೆವೆಲ್ಗೆ, ಅದಕ್ಕಿಂತ ಜಾಸ್ತಿ ಲೆವೆಲ್ಗೆ ರೀಚ್ ಮಾಡೋಕ್ಕೆ ಹೊರಟಿರೋದು ನಮ್ಮ ಕನ್ನಡದ ಚಿತ್ರ ಟಾಕ್ಸಿಕ್. ಸೊ ಇವು ಬೇರೆಯವರೆಲ್ಲ ನಾವು ಆ ರೆಕಾರ್ಡ್ನ ಬೀಟ್ ಮಾಡ್ತೀವಿ, ಈ ರೆಕಾರ್ಡ್ನ ಬೀಟ್ ಮಾಡ್ತೀವಿ, ಆ ರೆಕಾರ್ಡ್ ಸೆಟ್ ಮಾಡ್ತೀವಿ, ಈ ರೆಕಾರ್ಡ್ ಸೆಟ್ ಮಾಡ್ತೀವಿ ಅಂತ ಬಂದ್ರಲ್ಲ, ಆ ರೆಕಾರ್ಡ್ನ ಬೀಟ್ ಮಾಡೋದು, ಆ ರೆಕಾರ್ಡ್ನ ಮುರಿಯೋಕೆ ಸಾಧ್ಯ ಒಬ್ಬರಿಂದನೇ. ದ್ಯಾಟ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ರಾಕಿ ಬಾಯ್ ಹಿಮ್ಸೆಲ್ಫ್. ನಮ್ಮ ಪ್ರಾಣಿಗೂ ಇನ್ಯಾವನ್ ಕೈಲೂ ಆಗಲ್ಲ. ಒನ್ ಆ್ಯಂಡ್ ಓನ್ಲಿ ಪೇಸ್. ಒಂದು ಸಣ್ಣ ಬರ್ಡೇ ಟೀಸರಿಂದ, ಒಂದು ಸಣ್ಣ ಬರ್ಡೇ ಪೀಕ್ 59 ಸೆಕೆಂಡ್ಸ್ ಇರೋ ಒಂದು ವಿಡಿಯೋದಿಂದ ಇಡೀ ಇಂಡಿಯಾದಲ್ಲೇ ಒಂದು ದೊಡ್ಡ ರೆಕಾರ್ಡ್ ಹುಟ್ಬಿಟ್ಟೈತಿ ಇವಾಗ. ಸೊ ಈ ನಮ್ಮ ಕನ್ನಡ ಸಿನಿಮಾ ಈ ಲೆವೆಲ್ ರೀಚ್ ಆಗತ್ತೈತೆ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಕರ್ನಾಟಕದವ್ರಿಗೂ, ಎಲ್ಲ ಕನ್ನಡಿಗರಿಗೂ ಒಂದು ಹೆಮ್ಮೆಯ ವಿಷಯ ಇದೆ. ಸೊ ಟಾಕ್ಸಿಕ್ನ ಈ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ, ಯಾವ್ಯಾವ ರೆಕಾರ್ಡ್ಸ್ನ ಬ್ರೇಕ್ ಮಾಡಿದೆ, ಯಾವ್ಯಾವ ರೆಕಾರ್ಡ್ಸ್ನ ಸೆಟ್ ಮಾಡಿದೆ ಹೊಸದಾಗಿ, ಎಲ್ಲನೂ ಡಿಸ್ಕಸ್ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಟಾಕ್ಸಿಕ್ನ ರೆಕಾರ್ಡ್ಸ್ ಬಗ್ಗೆ ಹೇಳ್ಬೇಕಂತಂದರೆ, ಸೊ ರೀಸೆಂಟಾಗಿ KVM ಪ್ರೊಡಕ್ಷನ್ ಅವರು ಒಂದು ಪೋಸ್ಟ್ನ ಹಾಕಿದ್ದಾರೆ. ಸೊ ಆ ಪೋಸ್ಟ್ನ ಏನಂತ ನಿಮ್ಗೆ ತೋರಿಸ್ತೀನಿ ನಾನು.
ಇವಾಗೇನು ನೀವು ನೋಡ್ತಾ ಇದ್ದಾರೆ 160+ ಮಿಲಿಯನ್ ವ್ಯೂಸು, ಇದು ಅಕ್ರಾಸ್ ಆಲ್ ದ ಪ್ಲ್ಯಾಟ್ಫಾರ್ಮ್ಸ್ ಅಂತಂದರೆ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಅಥವಾ ಬೇರೆ ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಾಗಲಿ ಎಲ್ಲನೂ ಕನ್ಸಿಡರ್ ಮಾಡಿ ಮೋರ್ ದೆನ್ 160 ಮಿಲಿಯನ್+ ವ್ಯೂಸ್ ಆಗಿದೆ ಈ ಟೀಸರ್ಗೆ. ಆ್ಯಂಡ್ ಯೂಟ್ಯೂಬ್ ಅಂತ ಬಂದಾಗ ಕರೆಂಟ್ಲಿ ತೋರಿಸ್ತಾ ಇರೋದು 55 ಮಿಲಿಯನ್ ವ್ಯೂಸ್. ಬಟ್ ಇದು ಬಂದ್ಬಿಟ್ಟು ರಿಯಲ್ ಟೈಮ್ ವ್ಯೂಸ್ ಅಲ್ಲ. ರಿಯಲ್ ಟೈಮ್ ವ್ಯೂಸ್ ಬೇರೆನೇ ಇರುತ್ತೆ, ಬಟ್ ಆ ವ್ಯೂಸ್ ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನೀವು ನೋಡ್ತಿರೋ ಹಾಗೆ ವಾಟ್ ಇಸ್ ದ ಮೋಸ್ಟ್ ವ್ಯೂಡ್ ಗ್ಲಿಮ್ಸ್ ಇನ್ 24 hours ಅಂತ ನೋಡಿದಾಗ ಟಾಕ್ಸಿಕ್ ಗ್ಲಿಮ್ಸ್ ಇಸ್ ದ ಮೋಸ್ಟ್ ವಾಚ್ಡ್ ಗ್ಲಿಮ್ಸ್ ಇನ್ 24 hours, ಸರ್ಪಾಸಿಂಗ್ ಪುಷ್ಪ 2 ಹಿಂದಿ ವರ್ಷನ್. ಸೊ ಪುಷ್ಪ 2 ಹಿಂದಿ ವರ್ಷನ್ಗಿಂತ ಜಾಸ್ತಿ ಟಾಕ್ಸಿಕ್ ಗ್ಲಿಮ್ಸ್ 24 ಅವರ್ಸಲ್ಲಿ ವ್ಯೂಸ್ ಹೋಗಿದೆ. ಪುಷ್ಪ 2 ಹಿಂದಿ ವರ್ಷನ್ ಇದ್ದಿದ್ದು 27.67 ಮಿಲಿಯನ್ ವ್ಯೂಸ್, ಅದು 24 ಅವರ್ಸಲ್ಲಿ. ಬಟ್ ಟಾಕ್ಸಿಕ್ ಜಸ್ಟ್ 13 ಅವರ್ಸಲ್ಲಿ ಪುಷ್ಪ 2 ರೆಕಾರ್ಡ್ನ ಬೀಟ್ ಮಾಡಿದೆ. ಸೊ ನಾನು ಹೇಳ್ದಂಗೆ ಟಾಕ್ಸಿಕ್ 24 ಅವರ್ಸಲ್ಲಿ ಮೋರ್ ದ್ಯಾನ್ 50 ಮಿಲಿಯನ್ಸ್ ಕ್ರಾಸ್ ಆಗಿದೆ ವ್ಯೂಸ್. ಒಂದು ಸ್ಮಾಲ್ ಗ್ಲಿಮ್ಸ್ 50 ಮಿಲಿಯನ್ ಕ್ರಾಸ್ ಆಗಿದೆ ಯೂಟ್ಯೂಬಲ್ಲಿ ಇನ್ ಟರ್ಮ್ಸ್ ಆಫ್ ವ್ಯೂಸ್. ಸೆಕೆಂಡ್ ಹೈಯೆಸ್ಟ್ ಇದ್ದಿದ್ದು ಪುಷ್ಪ 27.67 ಮಿಲಿಯನ್ ವ್ಯೂಸ್ ಇತ್ತು 24 ಅವರ್ಸಲ್ಲಿ, ಪುಷ್ಪ 2 ಹಿಂದಿ ವರ್ಷನ್ ಟೀಸರ್ ರಿಲೀಸ್ ಆದಾಗ. ಆ್ಯಂಡ್ ಥರ್ಡ್ ಇದ್ದಿದ್ದು ದೇವರ 26.17 ಮಿಲಿಯನ್ ವ್ಯೂಸ್. ಆ್ಯಂಡ್ ಫೋರ್ತ್ 20.98 ಮಿಲಿಯನ್ ಗುಂಟೂರು ಕಾರಂ. ಆ್ಯಂಡ್ ಕಂಗು ಫಿಫ್ತಲ್ಲಿ 20.77 ಮಿಲಿಯನ್ ವ್ಯೂಸ್. ಆ್ಯಂಡ್ ಪುಷ್ಪ ವೇರ್ ಇಸ್ ಪುಷ್ಪ ತೆಲುಗು ವರ್ಷನ್ 20.45 ಮಿಲಿಯನ್ ಇನ್ 24 ಅವರ್ಸ್. ಆ್ಯಂಡ್ ಹಿಂದಿ ದೇವರ ವರ್ಷನ್ 18.57 ಮಿಲಿಯನ್ ವ್ಯೂಸ್. ಹೈಯೆಸ್ಟ್ ಇದ್ದಿದ್ದು 27.67 ಮಿಲಿಯನ್ ವ್ಯೂಸ್ ಪುಷ್ಪ 2ದು. ಬಟ್ ಆ ರೆಕಾರ್ಡ್ನ ಬೀಟ್ ಮಾಡಿ ಇವಾಗ ಟಾಕ್ಸಿಕ್ ಅದರದ್ದೇ ಒಂದು ರೆಕಾರ್ಡ್ನ ಸೆಟ್ ಮಾಡಿದೆ. ಸೊ ಇವಾಗ ಯೋಚನೆ ಮಾಡಿ, ಒಂದು ಸ್ಮಾಲ್ ಬರ್ಡೇ ಗ್ಲಿಮ್ಸ್, ಬರ್ಡೇ ಟೀಸರ್ ಈ ಲೆವೆಲ್ ರೀಚ್ ಆಗಿದೆ, ಇಷ್ಟೊಂದು ರೆಕಾರ್ಡ್ ಸೆಟ್ ಮಾಡಿದೆ ಅಂತಂದರೆ, ಇನ್ನು ಮೂವಿ ಟೀಮ್ ಕಡೆಯಿಂದ ಒಂದು ಟೀಸರ್ ಅಥವಾ ಟ್ರೇಲರ್ ಏನಾದ್ರು ಬಂದರೆ ಈ ರೆಕಾರ್ಡ್ಸ್ ಫುಲ್ ಧೂಳಿಪಟ ಆಗೋದಂತೂ ನಿಜ. ಆ್ಯಂಡ್ ಮೂವಿ ರಿಲೀಸ್ ಆದಮೇಲೆ ನನಗನ್ಸೋ ಪ್ರಕಾರ ಈ ಒಂದು ಟಾಕ್ಸಿಕ್ ರೆಕಾರ್ಡು KGF 1 KGF 2 ರೆಕಾರ್ಡ್ನ ಬೀಟ್ ಮಾಡಿ ಇಂಡಸ್ಟ್ರಿಯಲ್ಲೇ, ಇಡೀ ಇಂಡಿಯನ್ ಇಂಡಸ್ಟ್ರಿಯಲ್ಲೇ 2000 crore ಅರ್ನ್ ಮಾಡುತ್ತೆ. ಸೊ ಖಂಡಿತ ಆ ಲೆವೆಲ್ ರೀಚ್ ಆಗೇ ಆಗುತ್ತೆ ಅಂತ ನನ್ನ ಒಪಿನಿಯನ್ನು. ಸೊ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಈ ರೀತಿ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಅಗೇನ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ ಯು, ಬಾಯ್.